ರಾಜ್ಯದ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆ ನಡೆಯೋದು ಯಾವಾಗಲೂ ನಮ್ಮ ಶಿವಮೊಗ್ಗದಲ್ಲಿ. ಈ ಸಲ ವಿಶೇಷ ಏನಪ್ಪ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಮುಖ್ಯಮಂತ್ರಿ ಮಕ್ಕಳು ಆಪೋಸಿಟ್ ಫೈಟ್ ಮಾಡ್ತಾ ಇದ್ದಾರೆ. ನೋಡೋಣ ಏನು ಹೇಳ್ತಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಹಾಗೂ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ರಾಘವೇಂದ್ರ ಅವರು. ನೋಡೋಣ ಏನು ಹೇಳ್ತಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ. ತೊಳಿ ಏನ್ ನಿಮ್ಮ ಹೆಸರು? ನನ್ನ ಹೆಸರು ಶೇಖರ್ ಅಂತೇಳಿ. ಏನ್ ಮಾಡ್ಕೊಂಡಿದ್ದೀರಿ ಸರ್? ನಾನು ವಕಾಲತ್ ಮಾಡ್ತಾ ಇದ್ದೀನಿ. ಲಾಯರ್? ಹೌದು. ಓಕೆ ಸರ್. ಇದೇ ಊರ? ಹೌದು, ಇದೆ ಊರು. ಇಲ್ಲಿ ಬೆಳೆಯುವಂತ ಬೆಳೆ ಏನು ಸರ್? ಇಲ್ಲಿ ಬೆಳೀತಕ್ಕಂಥದ್ದು ಜೋಳ, ಆಮೇಲೆ ಭತ್ತ, ಶುಂಠಿ, ಅಡಿಕೆ. ಓಕೆ. ಆಮೇಲೆ ಅಡಿಕೆಗೆ ಏನಾಗಿದೆ, ಇವತ್ತು ಬೆಂಬಲ ಬೆಲೆಯನ್ನ ನಾವು ಕೇಳ್ತಾ ಇದ್ದೇವೆ. ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಭತ್ತಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಜೋಳಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಆಮೇಲೆ ಡೀಸೆಲ್, ಪೆಟ್ರೋಲ್ ರೇಟ್ಗಳು ಇವತ್ತು ಗಗನಕ್ಕೆ ಏರಿದ್ದಾವೆ. ಅದೇ ರೀತಿ ಇವತ್ತು ಗ್ಯಾಸ್ ರೇಟು 300-400 ಚಿಲ್ಲರೆ ಇರ್ತಕ್ಕಂಥದ್ದು 900 ರೂಪಾಯಿ ಆಗಿದೆ. ಎಲ್ಲ ಮೂಲ ಗೊಬ್ಬರದ ರೇಟು ಒಂದು 20 ಗೊಬ್ಬರಕ್ಕೆ 1300 ರೂಪಾಯಿ ಇತ್ತು, ಇವತ್ತು 1650 ರೂಪಾಯಿ ಆಗಿದೆ. ಇಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಕೇಂದ್ರೀಕರಿಸ್ತಾ ಇಲ್ಲ ಅಂತಕ್ಕಂಥ ನೋವು ಈಗ ನಮ್ಮ ಜನರಿಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರಿ, ಬರ್ತೀನಿ ಸರ್. ನಿಮ್ಮ ಹೆಸರು ಹೇಳಿ. ನಾಗಪ್ಪ. ವಾಯ್ಸೇ ಇಲ್ಲ. ನಾಗಪ್ಪ ಹೊನ್ನೆ. ನಾಗಪ್ಪ. ಬುಸ್ ಕೊಡ್ತೀರಾ? ಬರೀ ಬುಸ್ ಕೊಡ್ತೀರಾ, ಕಚ್ಬಿಡ್ತೀರಾ? ಮುಟ್ಟಿರ್ ಬುಸ್ ಕೊಡ್ತೀರಾ? ಕಚ್ಚದ ಯಾವಾಗ? ಅವ್ರು ಮಾತಾಡ್ತಾರೆ ಬಿಡ್ರಿ, ನೀವು ಇರ್ರಿ ಸುಮ್ಮನೆ. ಟೈಮ್ ಬಂದಾಗ ಕಚ್ಚೋದು. ಏನಪ್ಪ? ಟೈಮ್ ಬಂದಾಗ ಕಚ್ಚೋದು. ಟೈಮ್ ಬಂದಾಗ ಸೈಲೆಂಟ್ ಆಗಿರಯ್ಯ. ಮೂಲಭೂತ ಸೌಕರ್ಯ ಏನಾಗಬೇಕಾಗಿದೆ ಇಲ್ಲಿಗೆ? ನಮ್ಗೆ ನೀರು ಬೇಕು. ಮೊದಲನೇದು ನೀರು ಆಗ್ಬೇಕು. ಓಕೆ, ಫಸ್ಟ್ ನೀರು ಆಗ್ಬೇಕು. ಎರಡನೇದು ಕರೆಂಟ್ ಬೇಕು ಸರ್. ಓಕೆ. ನಿಮ್ಮ ಆಯ್ಕೆ ಮಾಡಿರ್ತಾರೆ ಜನಪ್ರತಿನಿಧಿಗಳು. 5 ವರ್ಷ ಆದ್ಮೇಲೆ ಮತ್ತೆ ಎಲೆಕ್ಷನ್ ಬರ್ತಾ ಇದೆ. ಓಟ್ ಹಾಕಕ್ಕೆ ಕೇಳ್ತಾರೆ, ಓಟ್ ಕೇಳ್ತಾರೆ. ಏನ್ ಹೇಳ್ತೀರಾ ಅವ್ರಿಗೆ? ನಾವು ಇದನ್ನೇ ಹೇಳೋದು, ರೈತರಿಗೆ ಒಳ್ಳೇದು ಮಾಡ್ರಿ, ಒಳ್ಳೆ ಸಹಕಾರ ಕೊಡ್ರಿ, ಸಬ್ಸಿಡಿ ಬಿಡ್ರಿ ಅಂತ ಕೇಳ್ತಾರೆ. ಅಲ್ಲ, ನೀವು ಆಯ್ಕೆ ಮಾಡಿದ್ರೆ ಜನಪ್ರತಿನಿಧಿ ಕೈಗೆ ಸಿಗ್ತಾರ ನಿಮ್ಗೆ? ನಮ್ಗೆ ಡೈಲಿ ಸಿಗ್ತದೆ. ನಿಮ್ಗೆ ಡೈಲಿ ಸಿಗ್ತಾರೆ. ಏನ್ ಟೀ ಕುಡಿತಾ ಕೂತಿರ್ತಾರೆ ಇಬ್ರು ಕ್ಲೋಸ್ ಫ್ರೆಂಡ್ಸ್? ಬಾರ ಮಗ ಮಾತಾಡಿ ನನ್ನ ಹತ್ರದಲ್ಲ ಅವ್ರ ಸಿಗ್ತಾರೆ. ಹೆಸರು? ನಮ್ಮ ಹೆಸರು ಕೆರಿಯಪ್ಪ ಅಂತ ಹೇಳಿ ಸರ್. ಕೆರಿಯಪ್ಪ. ಓ, ನೀವು ಕೆರಿಯಪ್ಪ, ನಿಮ್ಮಪ್ಪ ನದಿಯಪ್ಪ, ನಿಮ್ಮ ತಾತ ಸಮುದ್ರಪ್ಪ. ನಮ್ಮಪ್ಪ ಈಶ್ವರಪ್ಪನ ಮಗ ಕೆರಿಯಪ್ಪ. ಮಾಜಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರು? ಇಲ್ಲ. ಅಲ್ಲ, ಈಶ್ವರಪ್ಪ ನಂಗೆ ಗೊತ್ತಿರೋದು ಈಶ್ವರಪ್ಪ. ರೈತನ ಮಗ. ಓಕೆ. ಪ್ರಥಮ ಟೈಪ್. ಓಕೆ, ಇರ್ಲಿ ಸರ್. ಈಗ ಲೋಕಸಭೆ ಚುನಾವಣೆ ಬಂತು, ಓಟ್ ಮಾಡ್ತೀರಾ? ಓಟ್ ಮಾಡ್ತೀವಿ ಸರ್. ಏನ್ ನೋಡ್ಕೊಂಡು ಓಟ್ ಮಾಡ್ತೀರಾ? ನಮ್ಮ ಊರ ಮತ್ತು ನಮ್ಮ ತಾಲೂಕು ಅಭಿವೃದ್ಧಿ ನೋಡಿ ನಾವು ಓಟ್ ಮಾಡ್ತೀವಿ. ಓಕೆ. ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನಮ್ಮ ಸೊರಬ ಕ್ಷೇತ್ರ ಅಂತೂ ಅಭಿವೃದ್ಧಿ ಆಗಿದೆ ಸರ್. ಇನ್ನೇನ್ ಆಗ್ಬೇಕು ಸರ್? ಇನ್ನೂ ಆಗೋದು ಸಾಕಷ್ಟು. ನಿಮ್ಮ ಸಂಸದರು ನಿಮ್ಮ ಕೈಗೆ ಸಿಗ್ತಾರಾ? ನಮ್ಮ ಊರಲ್ಲೇ ನಾವು ಹೇಳ್ತಾ ಇದ್ದೇವೆ. ನಮ್ಮ ಊರಿಗೆ ನನಗನ್ಸಿದ ಪ್ರಕಾರ ಒಂದು ಆರೋಗ್ಯ ಇಲಾಖೆ, ಒಂದು ಆಸ್ಪತ್ರೆ ಅವಶ್ಯಕತೆ ಇದೆ. ಒಂದು ಆಸ್ಪತ್ರೆ ಬೇಕಿದೆ. ಓಕೆ, ನೋಡಿ, ಇದು ಗೌರ್ಮೆಂಟ್ ಹಾಸ್ಪಿಟಲ್. ಓಕೆ. ನಿಮಗೆ ಅಭಿವೃದ್ಧಿ ಏನ್ ಬೇಕು ಅಂತ ಕೇಳಿದಾಗ ನಮ್ಗೊಂದು ಸರ್ಕಾರಿ ಆಸ್ಪತ್ರೆ ಬೇಕು ಅಂತ ಕೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಒಂದು ಬೇಕು. ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್? ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಿಂದಿಲ್ಲ, ಸಾಮಾನ್ಯವಾಗಿ ನೀರಿದೆ ಸರ್. ನಮಗೆ ಒಂದಷ್ಟು ನೀರು. ನಮಗೆ ಕರೆಂಟ್ ನಮಗೆ ಈಗ 4-6 ತಾಸು ಕೊಡ್ತೇವೆ ಅಂತ ಹೇಳಿ 3-4 ತಾಸು ಕೊಡ್ತಾ ಇದ್ದಾರೆ. ನಮಗ 6-9 ತಾಸು ಕರೆಂಟ್ ಕೊಟ್ರೆ ನಮಗೆ ನೀರಿನ ಸಮಸ್ಯೆನೇ ಇಲ್ಲ. ಓಕೆ. ಅಂದ್ರೆ 6-9 ತಾಸು ಕೊಟ್ರೆ ನಾವು ನೀರಿನ ಸಮಸ್ಯೆನೇ ಇಲ್ಲ, ನಾವೇ ಒಳ್ಳೆ ಬೆಳೆ ಬೆಳಿತೀನಿ ಅಂತ ಹೇಳ್ತಾ ಇದ್ದೀರಾ. ಬೆಳೆ ಕುಡಿಯೋದಕ್ಕೆ ನೀರು, ರೈತರು ಪ್ರತಿಯೊಬ್ಬರಿಗೂ ಬೆಳೆಯೋದಕ್ಕೆ ಬೆಳೆ. ಆ ನಂತರದಲ್ಲಿ ನಮಗೆ ಬೇಕಾಗಿರೋದು ಗೊಬ್ಬರದ ಸಬ್ಸಿಡಿ. ಓಕೆ, ಸಬ್ಸಿಡಿ. ತೋಟಗಾರಿಕೆಗೆ ಸಬ್ಸಿಡಿ, ಯಾವುದೋ ಪೈಪ ಮತ್ತೊಂದು ಮುಗ್ದೊಂದು, ಬೀಜಕ್ಕೆ ಸಬ್ಸಿಡಿ, ಔಷಧಿಗಳಿಗೆ ಸಬ್ಸಿಡಿ. ಇವೆಲ್ಲವೂ ಸಬ್ಸಿಡಿ ಕೊಟ್ರೆ ನಮಗೆ ಸಾಲ ಮನ್ನಾ ಮಾಡೋ ಅವಶ್ಯಕತೆನೇ ಇಲ್ಲ. ನಾವೇ ಬೆಳಿತಾ ಇದ್ದೀವಿ. ನೀವೇ ಬೆಳಿತೀರಾ, ನೀವೇ ಆರಾಮಾಗಿ ದುಡ್ಡು ತಿಂತೀವಿ. ಸರ್, ಈಗ ನಿಮ್ಮ ಸಂಸದರು ಈಗ ಮತ್ತೆ ಎಲೆಕ್ಷನ್ ಬರ್ತಿದೆ, ಈಗ ಲೋಕಸಭೆಗೆ ಓಟ್ ಕೇಳಕ್ ಬರ್ತಾರೆ. ಅವ್ರಿಗೇನು ಕಿವಿ ಮಾತು ಹೇಳ್ತೀರಾ? ಕಿವಿ ಮಾತು ಏನು ಹೇಳೋದ ಅವಶ್ಯಕತೆ ಇಲ್ಲ. ನಮ್ಗೆ ಬಹಿರಂಗವಾಗಿ ನಾವು ಹೇಳ್ತೀವಿ. ಹೇಳಿ. ನಮಗೆ ನಮ್ಮ ಕ್ಷೇತ್ರಕ್ಕೆ ಯಾರು ಯಾವ ಹೆಚ್ಚು ಕೆಲಸ ಕೊಟ್ಟಿದ್ದಾರೆ ಅವರನ್ನ ನಾವು ನಿಮ್ಗೆ ಓಟ್ ಕೊಡ್ತೀವಿ ಅಂತ ಹೇಳ್ತೀವಿ. ನಿಮ್ಗೆ ಯಾರು ಹೆಲ್ಪ್ ಮಾಡೋರೆ? ಕ್ಷೇತ್ರಕ್ಕೆ ಯಾರು ಅಭಿವೃದ್ಧಿ ಮಾಡೋರು? ಕ್ಷೇತ್ರಕ್ಕೆ ನಮಗೆ ಬಂಗಾರಪ್ಪನವ್ರು ಇದ್ದಾಗ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ 80-85% ನಾವು ರೈತರು ಬದುಕ್ತಾ ಇದೀವಿ ಅಂದ್ರೆ ಅರಣ್ಯ ಭೂಮಿಯಲ್ಲಿ, ಫಾರೆಸ್ಟ್ ಲ್ಯಾಂಡ್ ನಲ್ಲಿ. ಆ ಭೂಮಿಯನ್ನು ನಾವೇನಾದ್ರೂ ಕಳ್ಕೊಂಡಿವಿ ಅಂತಂದ್ರೆ ಇವತ್ತು ನಮ್ಮ ಬೀದಿಗೆ ಬರೋದು ಖಂಡಿತ. ಆ ಭೂಮಿಯನ್ನು ಉಳಿಸ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಶಿವಮೊಗ್ಗ ಕ್ಷೇತ್ರದ MP-ಗಳು ನಮಗೆ ಮಾಡಿಕೊಡ್ಬೇಕಂತ ನಾವು ಅವ್ರನ್ನ ಕೇಳ್ತಿರೋದು ಇಷ್ಟನ್ನು. ಸರ್, ಎಷ್ಟೋ ಜನ ಎಜುಕೇಟೆಡ್ಸ್ ಓಟ್ ಮಾಡಲ್ಲ, ಅವ್ರಿಗೇನು ಹೇಳ್ತೀರಿ ಸರ್? ಎಜುಕೇಟೆಡ್ ಓಟ್ ಮಾಡಿಲ್ಲ ಅಂದರೆ ಅವರಿಗೆ ಸಿಗುವಂಥ ಸೌಲಭ್ಯಗಳನ್ನು ಸರ್ಕಾರ
ಕಡಿತ ಮಾಡಬೇಕು. ಕಟ್ ಮಾಡ್ಬೇಕು. ಯಾರು ವೋಟ್ ಮಾಡಿಲ್ಲ ಅವ್ರಿಗೇನು ಸರ್ಕಾರ ಸವಲತ್ತು ಕೊಟ್ಟಿದೆಯಲ್ಲ ಅದನ್ನ ಕಡಿತಗೊಳಿಸಿದ್ರೆ ಎಲ್ಲರೂ ಬುದ್ಧಿ ಕಲಿತು ವೋಟ್ ಮಾಡ್ಲಿಕ್ಕೆ. ಆಮೇಲೆ ಮತದಾನ ಕಡ್ಡಾಯ ಮಾಡಬೇಕು. ಮತದಾನ ಕಡ್ಡಾಯ ಮಾಡಬೇಕು. ಮತದಾನ ಮಾಡಿದವನು ರೆಕಾರ್ಡ್ ಆಗಿರ್ಬೇಕು. ಆ ಫ್ಯಾಮಿಲಿಯಲ್ಲಿ ಯಾರು ಮತದಾನ ಮಾಡಿಲ್ಲ ಅವನು ಒಳ್ಳೆ ರೀಸನ್ ಕೊಡ್ಬೇಕು ಸರ್ಕಾರಕ್ಕೆ. ಹೌದು, ಮಿಸ್ ಆದ್ರೆ ಆರೋಗ್ಯ ಸರಿ ಇಲ್ಲ, ಏನೋ ಅವನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಮುಟ್ಲಿಕ್ಕೆ ಆಗಲಿಲ್ಲ, ಇಲ್ಲ ಹೊರಗಡೆ ಇದ್ದು. ತುಂಬಾ ಜನ ಹಳ್ಳಿಲೆಲ್ಲ ನಿಂತ್ಕೊಂಡು ಕಾದು ಎಲ್ಲಿ ಮತದಾನ ಮಾಡ್ತಾರೆ. ವಯಸ್ಸಾದ 98 ವರ್ಷ 100 ವರ್ಷದವ್ರೆಲ್ಲ ವೋಟ್ ಮಾಡೋದು ನಾವು ನೋಡ್ತಾ ಇರ್ತೀವಿ. ಎಜುಕೇಟೆಡ್ ಯೂತ್ಸೇ ಮಾಡಲ್ಲ. ಅದು ಬಹಳ ಅದೇ ದುರಂತ, ದೇಶದ ದುರಂತ. ಅಂದ್ರೆ ಎಜುಕೇಟೆಡ್ ಮತದಾನ ಮಾಡದೇ ಇರೋದೇ ಒಂದು ದೇಶದಲ್ಲಿ ಒಂದು ದುರಂತ ಇದೆ. ಸೊ ಅದರಿಂದ ನೀವು ಮಿಸ್ ಮಾಡದೆ ವೋಟ್ ಮಾಡೇ ಇಲ್ಲ, ನಾವು ಕಂಪಲ್ಸರಿ ಯಾವುದೇ ವೋಟನ್ನು ಬಿಟ್ಟಿಲ್ಲ. ಸಾಲ ಮನ್ನಾದ ಬಗ್ಗೆ ನೀವೇನಂತೀರಿ ಸರ್? ಸಾಲ ಮನ್ನಾ ದುಡಿಯೋ ಕೈಗಳಿಗೆ ಸೌಲಭ್ಯ ಕೊಡಬೇಕು. ಮನ್ನಾ ಯೋಜನೆ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಮನ್ನಾ ಮಾಡ್ತಾರನ್ನೋ ಉದ್ದೇಶಕ್ಕಾಗಿ ಮತ್ತೆ ಸಾಲ ಮಾಡ್ತಾರೆ. ಆ ಸಾಲದಿಂದ ಅಭಿವೃದ್ಧಿ ಹೊಂದಬೇಕು. ಅಭಿವೃದ್ಧಿ ಹೊಂದಿ ಆ ಸಾಲ ತಿರುವಳಿ ಮಾಡಬೇಕು. ರೈತನಿಗೆ ಗೊಬ್ಬರ ಮತ್ತು ಔಷಧಿಗೆ ಅವನಿಗೊಂದು BPL ಕಾರ್ಡ್ ಕೊಡಬೇಕು, ಸಾಲ ಕೊಡಬೇಕು, ಸಾಲ ತಿರುವಳಿ ಮಾಡಬೇಕು, ಮನ್ನಾ ಮಾಡಬಾರ್ದು. ಸಾಲ ಮನ್ನಾ ಮಾಡೋದು ಬೇಡ. ಸೊ ಸಾಲನ ವಾಪಸ್ಸು ಕೊಟ್ಟಿರೋದನ್ನ ವಾಪಸ್ಸು ತೀರ್ಸೋಷ್ಟು ಸ್ಟ್ರೆಂತ್ ಕೊಡಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅಂದ್ರೆ ಈ ಕ್ಷೇತ್ರದ ಯುವಕರು ಏನು ಹೇಳ್ತಾರೆ, ಇವರ ಒಂದು ಕಳಕಳಿ ಏನು, ಕನ್ಸನ್ ಏನು, ತಮ್ಮ ಕ್ಷೇತ್ರದ ಅಭಿವೃದ್ಧಿ ಹೆಂಗಿರ್ಬೇಕು ಅಂತ ಅವ್ರು ಆಸೆ ಪಡ್ತಾರೆ, ಮತ್ತು ಇವ್ರು ಓಟ್ ಹಾಕೋಕೆ ಏನು ನೋಡ್ತಾರೆ, ಇವ್ರನ್ನೇ ಕೇಳೋಣ. ನೋಡಿ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ರಾಜೇಶ್ ಅಂತ. ರಾಜೇಶ್, ಈಗ ಲೋಕಸಭೆ ಚುನಾವಣೆ ಇದೆ, ನೀವು ವೋಟ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ವೋಟ್ ಮಾಡ್ತೀವಿ ಸರ್, ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಯಾವುದೇ ಕಾರಣಕ್ಕೂ ಅಂತ ಹೇಳಿದಾಗ ಮಾಡಲ್ಲ ಅಂತ ಅನ್ಕೊಂಡೆ. ಯಾವುದೇ ಕಾರಣಕ್ಕೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮಾಡ್ತೀವಿ ಸರ್, ಅದ್ರಲ್ಲಿ ಡೌಟೇ ಬೇಡ, ಮಾಡೇ ಮಾಡ್ತೀವಿ. ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಓಕೆ, ಹೇಳಿ, ಈಗ ವೋಟ್ ಮಾಡ್ಬೇಕಾದ್ರೆ ಬರ್ತಿದ್ದು ಏನು ನೋಡ್ತೀರಪ್ಪ ನೀವು? ಸರ್, ಆಕ್ಚುಲಿ ನಮ್ಮೂರಲ್ಲಿ ಕೆಲಸ ಆಗಬೇಕು ಮೇನ್. ನಮ್ದು ಈಗ ಸೊರಬ ತಾಲೂಕು, ನಮ್ಮಲ್ಲಿ ನಮ್ಮ ಏನು ಅಂತ ಹೇಳ್ತಾರೆ, ನಮ್ಮ ಊರಿಂದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೊಂದಾಗಿದ್ದಾರೆ. ಆದರೆ ಇವತ್ತಿಗೂ ನಮ್ಮ ಸೊರಬ ತಾಲೂಕು ಪರಿಸ್ಥಿತಿಯಲ್ಲೇ ಇದೆ. ಯಾವುದೋ ಕಾರಣದಿಂದ ನಮ್ದು. ಯಾವ ಕಾರಣದಿಂದ? ಅದು ಹೇಳಿದ್ನಲ್ಲ, ಕೆಲಸ ಕಾರಣಗಳ, ರಾಜಕೀಯ ಕಾರಣಗಳು ಅನ್ನೋದಕ್ಕಿಂತನೂ ಏನೋ ಆ ಊರಿನ ಒಂದು ಸ್ವಲ್ಪ ಸ್ಥಿತಿ ಸರಿ ಇಲ್ಲ ಅನ್ಸುತ್ತೆ, ಮೇ ಬಿ ಅನ್ಸುತ್ತೆ. ಎಲ್ಲದನ್ನು ಪ್ರಯತ್ನ ಪಟ್ಟರು, ಎಲ್ಲ ಮಾಡಿದ್ರು, ಆದ್ರೆ ಅದು ಇಂಪ್ರೂವೇಷನ್ ಆಗಿಲ್ಲ. ಇನ್ನು ಆಗ್ಬೇಕು, ಯಾವುದೇ ಕಾರಣಕ್ಕೂ ಆಗ್ಬೇಕು. ನೀವು ಕ್ಷೇತ್ರ ಮಾತಾಡ್ತಾ ಇದ್ದೀರಾ, ಈಗ ನಿಮ್ಮನ್ನು ಕೇಳಿದಾರೆ ಎಂಟೈರ್ ಜಿಲ್ಲೆ ತೊಗೊಳ್ಳಿ. ಜಿಲ್ಲೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ. ಫಸ್ಟ್ ಆಫ್ ಆಲ್ ನಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿರೋದು ನನಗೊಂಥರ ಅಸಹ್ಯ ಅನ್ಸುತ್ತೆ, ವೇಸ್ಟ್ ಅನ್ಸುತ್ತೆ. ಕಾರಣ ಹೇಳ್ತೀನಿ ಏನಂತ ಹೇಳಿದ್ರೆ, ಎಲ್ಲ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ಈಗ ನಾರ್ತ್ ಇಂಡಿಯನ್ ಸೇರ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಹೇಳ್ತಿರೋದು ಅನ್ನೋದು ಮಂಗಳೂರು, ಉಡುಪಿ, ಈ ಕಡೆ ಸಿರ್ಸಿ ಆಗ್ಬೋದು, ಈ ಕಡೆ ಸಿದ್ದಾಪುರ ಆಗಿರ್ಬೋದು. ನಮ್ಮ ಡಿಸ್ಟಿಕ್ ಆದ್ಬಾದ್ ಹೇಳ್ತಿದ್ದೀನಿ ನಾನು. ಬಟ್ ಬಗರುಕುಮ್ಮ ಅಂತ ಒಂದು ಮೇನ್ ಒಂದು ಇತ್ತು. ನೀವು ಹುಟ್ಟಿರೋದಕ್ಕೆ ಯಾಕೆ ಬಟ್ ಬೇಜಾರಾಗುತ್ತೆ ಅಂದ್ರೆ, ಅಸಹ್ಯ ಆಗುತ್ತೆ ಅಂತ ಹೇಳಿದ್ರೆ, ಫ್ಯಾಮಿಲಿ ರಾಜಕೀಯ ಅಂತ ಹೇಳಿದ್ರೆ ನಾನು ಹೇಟ್ ಮಾಡ್ತೀನಿ ಸರ್. ಬಟ್ ನಮಗೆ ಬೇಕಾಗಿರೋದೇನು ಫ್ಯೂಚರ್ಸಲ್ಲಿ ನಮ್ಮ ಸೊರಬ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಡಿಸ್ಟಿಕ್ ಹೇಳ್ಬೇಕು ಅಂದ್ರೆ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಇಂಪ್ರೂವ್ಮೆಂಟ್ ಆಗಬೇಕು. ಬರೀ ಒಂದು ರೋಡ್ ಮಾಡಿದೆ ಅಂತ ಹೇಳ್ಬಿಟ್ಟು, ಒಂದು ಚರಂಡಿ ಮಾಡಿದೆ, ಬರೀ ಒಂದು ಟಾಯ್ಲೆಟ್ ರೂಮ್ ಕೊಟ್ಬಿಟ್ಟೆ ಅಂತ ಹೇಳಿದ್ರೆ ಅದು ಏರಿಯಾ ಇಂಪ್ರೂವ್ಮೆಂಟ್ ಆಗಲ್ಲ, ಡಿಸ್ಟಿಕ್ ಇಂಪ್ರೂವ್ಮೆಂಟ್ ಆಗಲ್ಲ ಸರ್. ಯೂತ್ಸು ಇವಾಗ ಓದ್ತೆ ನಮ್ಮ ಮಲೆನಾಡು ಅಂತ ಹೇಳಿದ್ರೆ, ಮಲೆನಾಡಿನ ಹಬ್ಬ ಆಗಲು ಶಿವಮೊಗ್ಗ ಸರ್, ಶಿವಮೊಗ್ಗ. ಬಟ್ ನಮಗೆ ಖುಷಿ ಆಗುತ್ತೆ ಶಿವಮೊಗ್ಗ ಡಿಸ್ಟಿಕ್ ಒಂದು ಲೆಕ್ಕದಲ್ಲಿ ಹೇಳಿದ್ರೆ, ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಹುಟ್ಟಿರೋದು ಖುಷಿ ಅನ್ಸುತ್ತೆ. ಬಟ್ ಇನ್ನು ಅದರ್ವೈಸ್ ನಾವು ಹೇಳ್ಬೇಕು ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಹುಟ್ಟಿರೋದು ನಾವು ಬೇಜಾರು ಅನ್ಸುತ್ತೆ. ಕಾರಣ ಅಂತ ಹೇಳಿದ್ರೆ, ಫ್ಯಾಮಿಲಿ ರಾಜಕೀಯದಲ್ಲಿ ಬಡವಾಗ್ತಿರೋದು ಯಾರು? ನಾವು ಸರ್. ಒಂದೇ ಕುಟುಂಬದಲ್ಲಿ ಎರಡು ರಾಜಕೀಯ ಪಕ್ಷಗಳು ಬಂದ ಕಾರಣ ಬಡವಾಗ್ತಿರೋದು ನಾವು. ನಮಗೆ ಬೇಕಾಗಿರೋದೇನು ಪಕ್ಷಗಳಲ್ಲ, ನಮಗೆ ಬೇಕಾಗಿರೋದೇನು ಅಭಿವೃದ್ಧಿ ಬೇಕು, ಕ್ಷೇತ್ರ ಇಂಪ್ರೂವ್ ಆಗಬೇಕು. ಬಟ್ ನಾನು ಹೇಳ್ತಿರೋದು ಒಂದೇ, ನೀವು ಯಾರಿಗೆ ಓಟ್ ಹಾಕಿ, ನಮ್ಮ ಡಿಸ್ಟಿಕ್ಕು ಎಲ್ಲ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಒಂದು ಉನ್ನತ ಜಿಲ್ಲೆಯಾಗಿ ಪರಿವರ್ತನೆ ಆಗಬೇಕು. ಸಾಲ ಮನ್ನಾ ಸರಿನಾ ತಪ್ಪು ಸರ್? ಸಾಲ ಮನ್ನಾ ಅಂತ ಹೇಳಿದ್ರೆ ಒಂದು ರೀತಿ ನಮ್ಮ ರೈತರು, ನಾನು ರೈತರ ಮಗ ಹೇಳ್ತಿದ್ದೀನಿ, ಸಾಲ ಮನ್ನಾ ಓಕೆ, ಆದರೆ ಅತಿಯಾಗಿ ನಮಗೆ ಸೌಲಭ್ಯ ಕೊಟ್ಟಷ್ಟು ಅದು ಕುತ್ತು ಬರೋದು ದೇಶಕ್ಕೆ. ಬಗರ್ ಹುಕುಂ ಬಗ್ಗೆ ಬೆಳಕು ಚೆಲ್ಲಬೇಕು ಅನ್ನೋಂಥದ್ದು, ಮತ್ತು ಕುಟುಂಬ ರಾಜಕಾರಣ ಎರಡು ಬೇರೆ ಬೇರೆ ಪಕ್ಷದಲ್ಲಿರೋದ್ರಿಂದ ಜನಗಳ ಮನಸ್ಥಿತಿ ಹೆಂಗಿದೆ ಅಂತ ನಾವು ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ಬಿಡ್ತೀವಿ. ಬಟ್ ಗ್ರೌಂಡ್ ಲೆವೆಲ್ ಏನಿದೆ ಅಂತ ಕೇಳಬೇಕು ಅಂತ ಬಂದ್ವಿ. ಸೊ ಇಲ್ಲಿನ ಜನಗಳ ಒಪಿನಿಯನ್ನೇ ಬೇರೆ ಥರ ಇದೆ. ಅಭಿವೃದ್ಧಿ ಮೂಲ ಮಂತ್ರ, ಇದು ದೇಶಕ್ಕೋಸ್ಕರ ವೋಟ್ ಮಾಡ್ತಾ ಇರೋದು ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಬಹಳ ಖುಷಿ ವಿಷಯ. ಯುವಕರ ಜೊತೆನೂ ಮಾತಾಡಿದ್ವಿ. ಈಗ ಇಲ್ಲಿ ನಾಟಿ ಮಾಡ್ತಾ ಇರೋಂಥ, ಗದ್ದೆ ಕೆಲಸ ಮಾಡುವಂಥ ರೈತಾಪಿ ವರ್ಗದ ಜೊತೆ ಒಂದಿಷ್ಟು ಮಾತಾಡೋಣ. ರೈತರು ಏನು ಹೇಳ್ತಾರೆ ಒಂದು ಮಾತು ಕೇಳೋಣ. ಬಿಕಾಸ್ ಈ ಕ್ಷೇತ್ರದ ಒಂದು ಪ್ರಜ್ಞಾವಂತ ಮತ್ತು ಎಲ್ಲ ಥರ ಜನಗಳು ಇರುವಂಥ ಒಂದು ಕ್ಷೇತ್ರ ಶಿವಮೊಗ್ಗ. ಎಷ್ಟು ಜಿದ್ದಾಜಿದ್ದಿದೆಯೋ ಮತ್ತು ಎಲ್ಲ ಥರಗಳಿದೆ, ಗ್ರೌಂಡ್ ಲೆವೆಲಿಂದ ದೊಡ್ಡ ಲೀಡರ್ಸ್ ತನಕ ಎಲ್ಲರೂ ಇರುವಂಥ ಒಂದು ಕ್ಷೇತ್ರ. ಸೊ ಅದರಲ್ಲಿ ನಮ್ಮ ರೈತರು ಒಂದಿಷ್ಟು ಮಾತಾಡ್ಸೋಣ. ರೈತರು ಏನು ಸರ್? ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ. ಶಂಕರ್, ಇಟ್ಕೊಳ್ಳಿ ಮೈಕು. ಏನು ಮಾಡ್ಕೊಂಡಿದ್ದೀರಾ?
ನಾವು ಈ ಮನೆ ಕಟ್ಟ ಕೆಲಸ ಮಾಡ್ತೇವೆ. ಅವ್ರು ಕೊಡಿ. ನಿಮ್ಮ ಹೆಸರು? ಯುವರಾಜ್ ಯುವರಾಜ್ ಸಿಂಗಾ? ಯುವರಾಜ್ ಸಿಂಗ್. ಓಕೆ, ಏನ್ ಮಾಡ್ಕೊಂಡಿರೋದು? ನಾವು ರೈತ ಟ್ಯಾಕ್ಟರ್ ಇಟ್ಕೊಂಡು ರೈತರು. ಈಗ ನಿಮ್ ಕ್ಷೇತ್ರದಲ್ಲಿ ಏನ್ ಸ್ವಲ್ಪ ಅಭಿವೃದ್ಧಿ ಏನಾಗಬೇಕು ಅಂತ ಆಸೆ ಪಡ್ತೀರಾ? ಯಾವ ವಿಚಾರ? ನಾವು ನೀರಾವರಿ ಹೆಚ್ಚಾಗಬೇಕು. ಓಕೆ, ಈಗ ಆಲ್ರೆಡಿ ಅಭಿವೃದ್ಧಿಗಳು ಆಗಿರೋಷ್ಟು ಖುಷಿ ಇದೆ, ಬಟ್ ಇನ್ನೊಂದಿಷ್ಟು ನೀರಾವರಿ ವಿಚಾರ ನೀರಾವರಿ ಆಗ್ಬೇಕು ಅಂದ್ರೆ ರೋಡ್ ಕೆಲಸ ಹೆಚ್ಚಾಗ ಕೆಲಸ ಆಗ್ಬೇಕು ಅನ್ನೋ ಆಸೆ ನಮಗಿದೆ. ಅಭಿವೃದ್ಧಿ ಬಗ್ಗೆ ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಖುಷಿ ಇದೆ, ಇದು ಮೊದಲನೇ ವಿಚಾರ. ಆಗ್ಬೇಕಾದ್ರೆ ಅಭಿವೃದ್ಧಿ ಏನಂದ್ರೆ ನೀರಾವರಿ ಮತ್ತೆ ನಮ್ಮ ರೋಡ್ಗಳು ಒಂದಿಷ್ಟು ಇಂಪ್ರೂವ್ ಆಗಬೇಕು. ಎಜುಕೇಶನ್ ಹೇಗಿದೆ ಇಲ್ಲೆಲ್ಲ? ಶಿಕ್ಷಣಕ್ಕೆ ಅದೆಲ್ಲ ಚೆನ್ನಾಯ್ತು, ಏನು ಸಮಸ್ಯೆ ಇಲ್ಲ. ಸರಿ ಸರ್, ಈಗ ಓಟ್ ಕೇಳಕ್ ಬರ್ತಾರೆ ಈಗ ನಾಳಿದ್ದಿಂದ. ಸೊ ಓಟ್ ಕೇಳಕ್ ಬರೋರಿಗೆ ಏನ್ ಮನವಿ ಮಾಡ್ಕೊಳ್ತೀರಾ ಅಥವಾ ಏನ್ ಕ್ಯೂ ಮಾತು ಹೇಳ್ತೀನಿ? ಇಂಥ ಕೆಲಸಗಳು ಮಾಡ್ಕೊಡಿ ಅಥವಾ ಏನಿದೆ ಅಂತ ಏನ್ ನಮಗೆ ಈಗ ಕರೆಂಟ್ ವ್ಯವಸ್ಥೆ, ನೀರಿನ ಅಭಿವೃದ್ಧಿ, ರೋಡ್ ಅಭಿವೃದ್ಧಿ ನಮಗೆ ಫಸ್ಟ್ ಮಾಡ್ಕೊಡ್ರಿ. ನಿಮ್ಮ ಹಣಕಾಸು ಏನು ಬೇಡ, ನಮಗೆ ಸರಿಯಾದ ರೀತಿ ವರ್ಕ್ ಮಾಡ್ಕೊಡ್ರಿ. ಸಣ್ಣ ಜನರದ್ದು ಒಬ್ಬ ನೋವಿನಾಗ ಏನದಾನ ಒಬ್ಬ ಮನುಷ್ಯ ಅನ್ನೋದು ಅರ್ಥ ಮಾಡ್ಕೊಂಡು ಅವನ ಭಾವನೆ ತಗೊಂಡು ಅವ್ನಿಗೆ ಒಳ್ಳೇದು ಮಾಡೋದು ಕಲೀರಿ ಅನ್ನೋದನ್ನ ಅವ್ರಿಗೆ ಹೇಳಕ್ ಬಯಸ್ತೇನೆ. ಸಾಲ ಮನ್ನಾ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಸಾಲ ಮನ್ನಾ ಪಾಪ ಮಾಡ್ಕೊಂಡ್ರೆ ರೈತರಿಗೆ ಮಾಡ್ಕೊಡ್ಬೇಕು ಅನ್ನೋದನ್ನೇ ಸರ್ಕಾರಕ್ಕೆ ನಾವು ಒಂದು ಮನವಿ ಹೇಳ್ತೀನಿ. ಸಾಲ ಮನ್ನಾ ಮಾಡ್ಬೇಕು ಅಂದ್ರೆ ಅದ್ರ ಬದಲು ನೀವು ಹಿಂಗ್ ಕೇಳ್ಬೋದಲ್ವಾ? ನಮ್ಗೆ ಅಭಿವೃದ್ಧಿ, ನಾವು ಬೆಳೆ ಬೆಳೆಯೋದಕ್ಕೆ ಒಂದು ಒಳ್ಳೆ ಬೆಳೆ ಕೊಡಿ, ನಮ್ಗೆ ಸಾಲ ಮನ್ನಾ ಭಾರಿ ಒಳ್ಳೇದು. ಈಗ ಮೊನ್ನೆ ಸಣ್ಣ ಕುಟುಂಬ ಆರಿಸಿ 1 ಎಕರೆ ಭೂಮಿ ಇದ್ದವರಿಗೆ 6,000 ಮಾಡಿದಾರಲ್ಲ, ಆ ತರದ ಯೋಜನೆ ತೆಗೆದು ಭಾರಿ ಒಳ್ಳೇದು ಅಂತ ನಮ್ಮ ಆಸೆ. ಕೈಗೆ ನೇರವಾಗಿ ತಲುಪುವಂತ ಯೋಜನೆಗಳು ಇವಾಗ ಏನು ಅಂತಾರೆ, ನಮ್ಮೂರು 700 ಮನಿ ಐತಿ, ಅಲ್ಲಿ ಪಕ್ಕಾ ರೆಕಾರ್ಡ್ ಬದಲಾವಣೆ ಆದವು ಅಂದ್ರೆ ಒಂದು 20 ಜನರು ಸಿಗಬಹುದು. ಆದ್ರೆ ನಿನ್ನು 680 ಮನಿ ಹಂಗೆ ಇದೆ, ಅವ್ರ ರೆಕಾರ್ಡೇ ಸುದ್ದಿ ಇಲ್ಲ, ಅವ್ರಿಗೆ ಸಾಲ ಸಿಗಲ್ಲ, ಅವರಿಗೆ ಸಾಲ ಮನ್ನಾ ವ್ಯವಸ್ಥೆ ಸಿಗಲ್ಲ. ಈ ಒಂದು ಎಕರೆ ಮೇಲೆ ಕೊಡೋದೈತಲ್ಲ, ಇದು ಭಾರಿ ಒಳ್ಳೇದು ಅಂತ. ಎಕರೆ ಮೇಲೆ ನೋಡ್ಕೊಂಡು ಕೊಡೋದು, ಡೈರೆಕ್ಟ್ ಅಕೌಂಟ್ಗೆ ಬರ್ದಿವಲ್ಲ, ಒಳ್ಳೇದು, ಭಾರಿ ಒಳ್ಳೇದು. ಯಜಮಾನ್ ನೀವು ನೋಡಿ, ಈಗ ನಿಮ್ಗೆ ಸಿಂಗಲ್ ಗೌರ್ಮೆಂಟ್ ಬೆಸ್ಟ್ ಅಥವಾ ಸಮ್ಮಿಶ್ರ ಸರ್ಕಾರ ಬೆಸ್ಟ್? ನಮಗೆ ಸಿಂಗಲ್ ಗೌರ್ಮೆಂಟ್ ಇದೆ. ಯಾಕೆ ಅಂತಂದ್ರೆ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ತಾ ಹೋಗ್ತಾರ ಅವರು. ಈಗ ಜಿದ್ದಾಜಿದ್ದಿ ನೀನು ಹಾಗೆ ಮಾಡಿದೆ, ನೀ ಹೀಗೆ ಮಾಡಿದೆ ಅಂತೇಳಿ ಇವ್ರು ಗೊಂದಲ ತಕ್ಕೊಂಡು 10 ವರ್ಷ ಆದ್ರೂ ಯಾವ ಅಭಿವೃದ್ಧಿನೂ ಮಾಡಿದೆ. ಇವತ್ತು ನೋಡಿ ಹೇಳ್ಬೇಕಂತಂದ್ರೆ ಒಂದು ಜನತಾ ಮನಿ ಬಂದಿಲ್ಲ, ಇವತ್ತು ಯಾವ ಕೆಲಸಗಳು ನಡೀತಾ ಇಲ್ಲ. ಬ್ಯಾಂಕಿಗೆ ಕೆಲವು ಜನತಾ ಮನಿಗಳು ಕೆಲ ಅರ್ಧ ಮಾಡಿದವರು ದುಡ್ಡು ಕೂಡ ಬಂದಿಲ್ಲ. ಇಂಥವೆಲ್ಲ ನಡೀತದವೆ. ಅದೇ ಸಿಂಗಲ್ ಗೌರ್ಮೆಂಟ್ ಇದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿ ಮಾಡಲ್ಲ, ಅವ್ರದಾದ ಒಂದು ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು. ಅಂದ್ರೆ ಸಿಂಗಲ್ ಗೌರ್ಮೆಂಟ್ ಬೆಸ್ಟ್ ಅಲ್ಲ, ಸಿಂಗಲ್ ಗೌರ್ಮೆಂಟ್ ಬೆಸ್ಟ್, ಸಮ್ಮಿಶ್ರ ಸರ್ಕಾರ ಬೆಸ್ಟ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಹೇಳಂತ. ಸರ್, ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತ ನೀವೇನ್ ಹೇಳ್ತೀರಾ? ಸರ್, ನಾವು ಕೊಡಕ್ ರೆಡಿ ಇದೆ ಸರ್. ಯಾಕಂತಂದ್ರೆ ನಿಮ್ ಕೈಲಿ ಐತೆ ಅಧಿಕಾರ. ನಮ್ ಕೈ ಅಂದ್ರೆ ನಮ್ಮದಾದದ್ದು ನಮ್ಮ ಮಕ್ಕಳಿಗೆ ನಾವು ಕೊಟ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಕೊಡ್ತಾರೆ ಅನ್ನೋದು ಒಂದು ಭರವಸೆ. ಬಹಳ ಒಳ್ಳೆ ಮಾತು ಹೇಳಿದ್ರಿ, ಬಹಳ ಒಳ್ಳೆ ಮಾತು. ಸೊ ಲೋಕಸಭೆ ಚುನಾವಣೆ ಎಷ್ಟೋ ಜನ ವೋಟ್ ಹಾಕಲ್ಲ, ಅಂಥವ್ರು ನೀವೇನಂತ ಹೇಳ್ತೀರಿ ಸರ್? ಒಂದೇನಾಗುತ್ತೆ ಅಂತಂದ್ರೆ, ನಾವು ಹೊರಗೆ ಬಂದು ಜನಗಳಿಗೆ ವೋಟ್ ಹಾಕಿದ್ರೆ ಒಳ್ಳೇದನ್ನ ಕೆಟ್ಟದನ್ನ ಮಾಡ್ಲಿಕ್ಕೆ ಅವ್ರ ಮನಸ್ಸಲ್ಲಿದ್ರೆ ಮಾಡ್ತಾರೆ ಅಂತ ಬಂದು ವೋಟ್ ಹಾಕಿದವನು ಅವನು ಬುದ್ಧಿವಂತ. ಸುಮ್ಮನೆ ಮನೇಲಿ ಕೂತ್ಕೊಂಡು ಯಾಕೆ ಹಾಕ್ಲಿ ಅನ್ನೋನು ಎಂತ ಎಜುಕೇಟ್ ಆಡಿದ್ರು ಅವ್ನು ಬುದ್ಧಿ ಇಲ್ದವನು ಅಂತ. ವೋಟ್ ಹಾಕಿಲ್ಲ ಅಂದ್ರೆ ನೀವು ದಡ್ಡ, ವೋಟ್ ಹಾಕೋರು ಮಾತ್ರ ಬುದ್ಧಿವಂತ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮ್ ಹಕ್ಕು ನೀವು ಚಲಾವಣೆ ಮಾಡಿದ್ರೆ ಬುದ್ಧಿವಂತ, ಇಲ್ಲ ನೀನು ವೇಸ್ಟ್ ಅಂತ. ಶೋರ? ಹೌದು ಸರ್. ಓಕೆ. ಸೊ ಈಗ ಯಜಮಾನ್ರೆ ತಾಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಜಾನ್ಕಪ್ಪ ಅಂತ. ಏನ್ ಮಾಡ್ಕೊಂಡಿದ್ರೆ ಜಾನ್ಕಪ್ಪನವ್ರು? ವ್ಯವಸಾಯ ಮಾಡ್ತೀವಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಿ. ಏನ್ ಬೆಳಿತೀರಾ? ಭತ್ತ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ. ವ್ಯಾಪಾರದಲ್ಲಿ ಒಳ್ಳೆ ಬೆಳೆ ಸಿಗ್ತಾ ಇದೆಯಾ? ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? ವ್ಯಾಪಾರ ಸಾಮಾನ್ಯ ಒಂದು ದಿವಸ ಹಂಗಾಗ್ತೈತೆ, ಒಂದು ಹಿಂಗಾಗತ್ತೆ. ವ್ಯಾಪಾರ ಲಾಭ ಲಾಸ್ ಇದ್ದಿದ್ದೆ. ಇನ್ನೇನು ಇಷ್ಟಪಡ್ತೀರಿ ನೀವು? ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀರಿ? ನೀನು ಎಲೆಕ್ಷನ್ ಬಗ್ಗೆ ನೀವು ವಿಚಾರಣೆ ಬಂದಿರಲ್ಲ ಈಗ. ಓಕೆ, ಅದ್ರ ಬಗ್ಗೆ ಒಂದು 2 ಮಾತು ಹೇಳಿ. ಹೇಳಿ, ಏನು ಹೇಳ್ತೀರಾ ನೋಡೋಣ. ನಾ ಕೇಳಕ್ಕೂ ಮುಂಚೆ ನೀವು ಹೇಳ್ತೀನಿ ಅಂದ್ರೆ ಹೇಳ್ಬಿಡ್ತೀನಿ. ರಾಜಕೀಯ ಬಂದಲ್ಲಿ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ರಾಜಕೀಯ ಹತ್ರ ಬಂದಾಗ ಆಶ್ವಾಸನೆ ಕೊಟ್ಟು ಯಾರು ಈಡೇರಿಸಲ್ಲ, ಅದು ಯಾರು ಮಾಡೋದಿಲ್ಲ. ಸುಮ್ಮನೆ ನೀವು ಕೇಳೋದು ದಂಡ ವೇಸ್ಟ್. ಅದು ಏನಾದ್ರು ಕೆಲಸ ಇದ್ರೆ ನಾವು ಕೇಳಿದ್ದೆ ದಂಡ ಅಂತ ನೋಡ. ಅದು ಏನಾದ್ರು ಕೆಲಸ ಇದ್ರೆ ಎಲೆಕ್ಷನ್ ಇಲ್ದ ಹೊತ್ತಿನಾಗ ಅವ್ರದ್ದು ನಮ್ಗೆ ಕೆಲಸ ಆಗ್ಬೇಕು ಅಂತ ಹೇಳಿ ಮಾಸೆ ಬರ್ಬೇಕು, ಇಲ್ಲ ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಕೊಡೋದಲ್ಲ, ಸುಮ್ಮನೆ ಡ್ರಾಮಾ. ನಿಮ್ಮ ಊರ್ಲಿ ಎಸ್ಪೆಷಲ್ ಶಿವಮೊಗ್ಗದಲ್ಲಿ ಈ ಸಲ ಲೋಕಸಭಾ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಜಾತಿ ರಾಜಕಾರಣ ನಡೀತೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ? ಜಾತಿ ರಾಜಕಾರಣ ಇಲ್ಲ, ಅವೆಲ್ಲ ಸುಮ್ಮನೆ ಇರಲ್ಲ. ಒಂದೊಂದು ಏರಿಯಾದಾಗ ಒಂದೊಂದು ಇದು ಹಾಕಿ ಆಗಿರ್ತಾವ. ಅವ್ರವ್ರ ಅಭಿಪ್ರಾಯ ಬಗ್ಗೆ ನಾವು ವಿಶ್ವಾಸ, ನಾವು ಕಚ್ಚಾಟ ಇಲ್ಲ. ಅವ್ರ ಅಭಿಪ್ರಾಯ ಏನೈತೆ ಅವ್ರು ಹೇಳೋದು ದೇಶದ ಪರ, ಲೋಕಸಭೆ ಚುನಾವಣೆ ಅಂತೂ ದೇಶದ ಪರ, ನಾನು ದೇಶಕ್ಕೆ ಕೊಡ್ತೀನಿ ಅಂದ್ರು. ಎಲ್ಲರೂ ದೇಶದ ಪರಗೆ ಮಾಡೋದಲ್ರಿ. ಯಾವ್ದು ಎಲ್ಲ ಅವರು ದೇಶ ಹೇಳ್ತಾರೆ, ಇವರು ದೇಶ ಹೇಳ್ತಾರೆ. ಹಂಗೆ ಯಾವ್ದು ಒಂದು ಪಕ್ಷ ಗೆಲ್ರಿ ಎಲ್ಲರೂ ದೇಶ ಆಡೋದು ಸೇರಿ ಹಂಗೆ. ಸರಿ, ಆಯ್ತು, ಒಳ್ಳೇದಾಗಲಿ. ತೋಳಿಪ್ಪ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಸೈಯದ್ ವಸೀಮ್ ಅಂತ. ಸೈಯದ್ ವಸೀಮ್, ಏನು ಮಾಡ್ಕೊಂಡಿದ್ರು ವಸೀಮ್? ನಾನು ತರಕಾರಿ ವ್ಯಾಪಾರ ಮಾಡ್ತೀನಿ. ಓಕೆ. ವೋಟಿಂಗ್ ಕಾರ್ಡ್ ಇದೆಯಾ ನಿಮಗೆ? ವೋಟ್ ಮಾಡ್ತೀರಾ? ಸೊ ಏನು ನೋಡ್ಕೊಂಡು ವೋಟ್ ಮಾಡ್ತೀರಾ ವಸೀಮ್ ನೀವು ಮಾಡ್ಬೇಕು? ಸರ್, ಅಭಿವೃದ್ಧಿ ಅಂತ ಎಲ್ಲರೂ ಹೇಳ್ತಾರೆ. ಅಭಿವೃದ್ಧಿ ಎಲ್ಲರೂ ಮಾಡೋರೆ, ಗೆದ್ಮೇಲೆ ಬಂದು ಮಾಡಲೇಬೇಕಿಲ್ಲ ಅಂದರೆ ಯಾರೂ ಸುಮ್ಮನೆ ಬಿಡಲ್ಲ, ಅಷ್ಟು ಮಾಡ್ತಾರೆ. ನಾನೇನು ಹೇಳಕ್ಕೆ ನಿಂತ್ಕೊಂತೀನಿ ಅಂದರೆ, ಇಲ್ಲಿ ನಮ್ಮ ಏರಿಯಾ ಕಡೆ ಹೋರಿ ಹಬ್ಬ ಅಂತ ನಡೆಯುತ್ತೆ ಸರ್. ಹೋರಿ ಹಬ್ಬ.
ನಾವು ಹೋರಿ ಹಬ್ಬ ಹುಚ್ಚರು, ನಮ್ಮ ರಕ್ತದಲ್ಲೇ ಇದೆ, ಸತ್ರು ಬಿಡಲ್ಲ. ಹೋರಿ ಹಬ್ಬ ಮಾಡಕ್ ಯಾಕೆ ಪರ್ಮಿಷನ್ ಕೊಡ್ತಿಲ್ಲ ನಮ್ಗೆ? ತಮಿಳ್ನಾಡಾಗೆ ಮಾಡಕ್ ಕೊಡ್ತದೆ. 10 ಜನ ಸಾಯ್ತಾರೆ, ಅಷ್ಟು ಹೋರಾಟ ಮಾಡಿದ್ರು ತಮಿಳ್ನಾಡು. ಹೆಂಗಸರು ಮಕ್ಕಳು ಎಲ್ಲ ಬೀದಿಗೆ ಬಂದ್ರು, ರಜನಿಕಾಂತ್ ಬೀದಿಗೆ ಬಂದ್ರು. ಇಲ್ಲಿ ಇವರಿಗೆ ಓಟ್ ಹಾಕ್ತೀವಿ ನಾವು, ಹಬ್ಬ ಮಾಡ್ರಿ ಅಂತ ಪರ್ಮಿಷನ್ ಹೇಳ್ತಾರೆ. ಹೋರಿ ಹಬ್ಬ ಯಾರು ಮಾಡೋದು? ಹಿಂದೂಗಳ ಮುಸ್ಲಿಮ್ಸ್? ಎಲ್ಲ ಸೇರಿ ನಾನು ಮುಸ್ಲಿಮ್ಸು ಎಲ್ಲ ಸೇರಿ ಮಾಡ್ತೀವಿ. ನಾನು ಹೋರಿ ಕಟ್ಟಿದ್ದೀನಿ, ಹುಚ್ಚ ನಾನು ಹೋರಿ ಹಬ್ಬ. ಧಾರವಾಡದಿಂದ ಮಾಡ್ತಾರೆ. ಧಾರವಾಡ ಅಲ್ಲ, ಶಿವಮೊಗ್ಗ ಸರ್, ಹಾವೇರಿ ಸರ್, ಶಿವಮೊಗ್ಗ ಸರ್, ಸಿರ್ಸಿ, ದಾವಣಗೆರೆ ಈ ಜಿಲ್ಲೆಯಲ್ಲಿ ಮಾಡ್ತಾರೆ. ಇಲ್ಲಿ ಎಲ್ಲರಿಗೂ ಎಷ್ಟು ಜನರಿಗೆ ಕೇಳಿ ಸರ್, ಯಾವ್ದೋ ಕಾಲದಿಂದ ಬಂದಿದೆ ಅದು. ಹೆಚ್ಚು ಒಂದು 200 ಕಾಲದ್ದು 200 ವರ್ಷದ ಇತಿಹಾಸ ಇದೆ. ಅಂತ ಹಬ್ಬನ ಇವಾಗ ನಿಲ್ಲಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಂದ್ರೆ ಒಂದೆಲ್ಲ ಹಿಂದಿನ ಆಚರಣೆಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ನೀವು ಹೇಳ್ತೀರಾ? ಎಮ್.ಎಲ್.ಎ ಸಾಹೇಬ್ರು ಬರ್ತಾರೆ ಊರಿಗೆ, ಕೇಳ್ತೀವಿ ನಾವು, ಸರ್ ನಾವು ದೀಪಾವಳಿ ಸರ್ ಹಬ್ಬ ಮಾಡ್ಬೇಕು, ಪರ್ಮಿಷನ್ ಕೊಡ್ರಿ. 1 ನಿಮಿಷ ಇರ್ರಿ, ಅಲ್ಲಿ ಮಾತಾಡ್ತಾ ಇಲ್ವಾ? 1 ನಿಮಿಷ ಇರ್ರಿ, ಪರ್ಮಿಷನ್ ಕೊಡ್ರಿ ಅಂತೀವಿ. ಆಯ್ತಪ್ಪ ಆರಾಮಾಗಿ ಚೆನ್ನಾಗಿ ಮಾಡ್ರಿ ಅಂತ. ಪೊಲೀಸರು ನಾನು ಹಬ್ಬ ಮಾಡಿ ಬೇಲಿ ಕಟ್ಟಿ ಈಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಹಬ್ಬಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ, ಬೇಡ ಅಂತಾರೆ. ಬೇರೆ ಬೇರೆ ಊರಿಂದ 400 ಕಿಲೋಮೀಟರ್ ಎತ್ತಿ ಹೇರ್ಕೊ ಬರ್ತಾರೆ ಖರ್ಚು ಮಾಡ್ಕೊಂಡು. ಅವ್ರು ಬಂದು ನಿಲ್ತಿರ್ತಾರೆ, ಇಲ್ಲಿ ಪೊಲೀಸ್ ಬಂದು ಅಡ್ಡ ಹಾಕೊಂಡು ಹಬ್ಬ ಮಾಡಿಬಿಟ್ರಿ ಅಂತಾರೆ. ಇದ್ಯಾವ ನ್ಯಾಯ ಸರ್? ಇವರೇ ಹೇಳೋದು, ಎದುರುಗಡೆ ಕುಮ್ಮಕ್ ಕೊಡೋದು ನಮ್ಗೆ ಮಾಡ್ರಿ ಅಂತ, ಹಿಂದ್ಗಡೆಯಿಂದ ಪಿಂಚ್ ಹುಚ್ಚೋದು. ಅಂದ್ರೆ 200 ವರ್ಷದ ಪುರಾತನವಾದ ಹಬ್ಬಗಳನ್ನ ಆಚರಣೆಗಳನ್ನ ಹಾಳು ಮಾಡ್ಬೇಡಿ ಅಂತ. ಅದರಿಂದ ಪ್ರಾಣ ಎಲ್ಲ ಹೋಗುತ್ತಲ್ಲ ಸರ್? ಹೋಗುತ್ತೆ ಸರ್ ಪ್ರಾಣ. ಬೈಕಲ್ವ ಆಕ್ಸಿಡೆಂಟ್ ಆಗಲ್ವಾ ಸರ್? ಈಗ 100 ಜನ, ಲಕ್ಷಾಂತರ ಜನ ಸೇರಿರ್ತಾರೆ ಸರ್. ಒಬ್ಬನು ಇಬ್ಬನು ಯಾರೋ ಹೆಂಡ ಕುಡ್ಕೊಂಡು ಬಂದು ಅವ್ನು ಯಾವಾಗಾದ್ರೂ ಸಾಯವನೆ, ಲಿವರ್ ಹೋಗಿ ಸತ್ತು ಹೋಗೋನೆ, ಅವ್ನು ಬಂದು ನಿಂತ್ಕೊಂಡಿರ್ತಾನೆ. ಆದಷ್ಟು ಕಂಟ್ರೋಲ್ ಮಾಡ್ತೀವಿ ನಾವು, ಏನು ಆಗ್ಬಾರ್ದು ಅಂತ. 200 ಜನ ಕಮಿಟಿ ಹುಡುಗರು ನಿಂತ್ಕೊಂಡಿರ್ತೀವಿ, ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡಿರ್ತೀವಿ, ಹೆಂಡ ಕುಡ್ಕೊಂಡು ಒಳಗೆ ಬಿಡಲ್ಲ, ಯಾರಿಗೂ ಅನಾಹುತ ಆಗ ನೋಡ್ಕೊಂಡಿರ್ತೀವಿ. ಯಾವುದೋ ಒಂದು ದುರ್ಘಟನೆ ಹೋಗ್ಬಿಡ್ತಾನೆ ಸರ್. ಅದಕ್ಕೆಲ್ಲ ಏನು ಮಾಡೋಕ್ಕಾಗತ್ತೆ ಸರ್ ಈಗ? ಹೌದು, ಬಹಳ ಚೆನ್ನಾಗಿ ಹೇಳಿದ್ರೆ. ಲೋಕಸಭೆ ಚುನಾವಣೆಗೆ ಈಗ ವೋಟ್ ಮಾಡ್ತೀರಾ? ಸರ್ ಮಾಡ್ತಾ ಇದ್ದೀನಿ ಸರ್, ಎಲ್ಲರೂ ಮಾಡ್ಬೇಕು ಸರ್, ಅದು ಹಕ್ಕು, ಮಾಡ್ತಾ ಇದ್ದೀವಿ ಸರ್. ಒಂದು ಹೇಳ್ಬೇಕಂದ್ರೆ ಸರ್, ನಮ್ಮ ಸೊರಬ ತಾಲೂಕಿನಿಂದನೇ ರಾಜಕಾರಣ ಅಂತ ಡೆಲ್ಲಿ ತನಕ ಹೋಗಿರೋದು. ಹೌದು. ಈ ಸೊರಬದಲ್ಲಿ ಹೆಚ್ಚು ಕಡಿಮೆ ಅಂತಂದ್ರೆ ತಾಲೂಕನ್ನು ಡಿಸ್ಟಿಕ್ ಲೆವೆಲಿಗೆ ಹೋಗ್ಬೇಕಾಯ್ತು ನಮ್ಮ ಸೊರಬ ತಾಲೂಕು. ಅಂಥದ್ರಲ್ಲಿ ಒಂದು ಫ್ಯಾಕ್ಟ್ರಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಡ್ಯಾಮು ಮಾಡ್ತೇವೆ ಅಂತ ಡ್ಯಾಮ್ ಹೇಳಿದ್ರು, ಅದಕ್ಕೆ 100 ಥರದ ಅಡ್ಡಿಗಳು. ಯಾವುದೋ ಒಂದು ಕಾಲದಲ್ಲಿ ಯಡಿಯೂರಪ್ಪನವರು ಅದಕ್ಕೆ ಮಂಜೂರು ಮಾಡ್ಕೊಬಂದರು. ಅದನ್ನು ಡ್ಯಾಮ್ ಕಟ್ಟಾಗ ಹೋದ ತಕ್ಷಣವೇ ಹೋಗಿ ಮತ್ತೆ ಅದನ್ನು ಏನದು ಸ್ಟೇ ಆರ್ಡರ್ ತಗೊಬಂದು ನಿಲ್ಲಿಸಿದ್ರು. ಯಾರು ಸ್ಟೇ ತಂದಿದ್ದು? ಅದು ಯಾರೋ ರಾಜಕಾರಣಿಗಳು ಸರ್, ಅದು ಹೇಳಂಗಿಲ್ಲ, ಹೇಳಿದ್ರೆ ಮತ್ತೆ ಸಮಸ್ಯೆ ಇದಾಗ್ತವೆ. ಸ್ಟೇ ಆರ್ಡರ್ ತಗೊಂಡು ನಿಲ್ಲಿಸಿದ್ರು. ಇಂಥವೆಲ್ಲ ತೊಂದರೆಗಳನ್ನು ನಮ್ಮ ಸೊರಬ ತಾಲೂಕಿನಲ್ಲಿ ಒಬ್ಬರು ಮಾಡ್ತೇವೆ ಅಂದ ತಕ್ಷಣ ಇನ್ನೊಬ್ಬರು ಸ್ಟೇ ಆರ್ಡರ್ ತರೋದು, ಇಂಥವೆಲ್ಲ ರಾಜಕಾರಣ ನಮ್ಮ ಸೊರಬದಲ್ಲಿ ಭಾಳ ನಡೀತಾ ಇದೆ. ಅಂದರೆ ಜನಕ್ಕೆ ಒಳ್ಳೇದಾಗುವಂಥ ಸರ್ಕಾರ ಬರಬೇಕು ಅಂತ ಹೇಳ್ತಾರೆ. ಸರ್ಕಾರ ಬರಬೇಕು, ಒಳ್ಳೇದಾಗಲಿ. ನಮ್ಮ ಶಿವಮೊಗ್ಗ ಜನಗಳು, ಯುವಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೋರಿ ಆಟಕ್ಕೆ ಪರ್ಮಿಷನ್ ಸಿಗಬೇಕು, ಅದು ನಮ್ಮ ಪುರಾತನವಾದ ಒಂದು ಕ್ರೀಡೆ, ಅದೊಂದು ಮನೋರಂಜನೆಗೆ, ಅದಕ್ಕೆ ನಮ್ಮ ಪಾಡು ನಾವು ಮಾಡ್ಕೊಳಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದಂಗೆ ಅಂತ ಒಂದಷ್ಟು ಕೇಳಿದ್ರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒಂದಷ್ಟು ಗಮನ ಇಟ್ಕೊಂಡಿದ್ದಾರೆ, ಒಂದಷ್ಟು ಆಸಕ್ತಿಗಳು ಇಟ್ಕೊಂಡಿದ್ದಾರೆ. ಆಮೇಲೆ ಕ್ಷೇತ್ರ ಜನಪ್ರತಿನಿಧಿಗಳ ಕೈಗೆ ಸಿಗಬೇಕು, ಮತ್ತು ಏನೇ ಇರಲಿ ಬಟ್ ವೋಟ್ ಅಂತೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಪ್ರಜ್ಞಾವಂತ ಮತದಾರರು. ಬನ್ನಿ ಮುಂದೆ ಹೋಗೋಣ, ಇನ್ನಷ್ಟು ಮಾತಾಡೋಣ, ಇನ್ನೊಂದಿಷ್ಟು ವಿಚಾರಗಳು ತಿಳ್ಕೊಳ್ಳೋಣ, ಇನ್ನಷ್ಟು ನಿಮ್ಗೆ ತಿಳಿಸೋ ಪ್ರಯತ್ನ. ಈಗ ನಿಜವಾದ ಜೋಡೆತ್ತು ಜೊತೆ ಇದ್ದೀವಿ ನಾವು. ಅರ್ಥ ಆಗಲಿಲ್ವಾ? ಅಯ್ಯೋ ದನಗಳಪ್ಪ, ನಿಜವಾದ ಜೋಡೆತ್ತುಗಳಿವೆ. ಆ್ಯಕ್ಚುಲಿ ನಾವು ಜೋಡೆತ್ತು ಎಲ್ಲರೂ ಹೇಳ್ತಾರೆ, ಬಟ್ ನಿಜವಾದ ಜೋಡೆತ್ತು ಇಲ್ಲ ಐತೆ ನೋಡಿ. ರಿಯಲ್ ಜೋಡೆತ್ತು ಮೇಲೆ ಕೂತ್ಕೊಂಡು ಗಾಡಿ ಹೊಡಿತಾ ಬಾ, ಗಾಡಿ ಹೊಡಿತಾ ಒಂದಷ್ಟು ಮಾತಾಡ್ಸೋಣ ಅಂತ. ಓಕೆ, ಏನು ಯಜಮಾನ್ರೆ ನಿಮ್ಮ ಹೆಸರು? ಏನು ಮಾಡ್ಕೊಂಡ್ರೆ ಗಿರೀಶ್? ಏನು ಬೆಳಿತೀರಾ? ಭತ್ತ, ಜೋಳ, ಶುಂಠಿ. ವೆರಿ ಗುಡ್. ಸೊ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ. ಏನು ನೋಡ್ಕೊಂಡು ವೋಟ್ ಮಾಡ್ತೀರಾ? ನಮಗೆ ಕೆಲಸ ಇಂಪಾರ್ಟೆಂಟ್ ರೀ. ಏನು ಕೆಲಸ? ನಮಗೆ ಸೊರಬ ತಾಲೂಕು ಇಂಪ್ರೂವ್ ಆಗಬೇಕು. ಓಕೆ, ಕೆಲಸ ಇಂಪ್ರೂವ್ ಆಗಬೇಕು. ವೋಟ್ ಹಾಕ್ಬೇಕಾದ್ರೆ ಒಬ್ಬ ಅಭ್ಯರ್ಥಿಗೆ ಏನು ನೋಡ್ತೀರಪ್ಪ? ಏನು ಅವ್ರು ಕೆಲಸ ಮಾಡ್ತಾರಿಲ್ಲ ನೋಡ್ತೀವಿ. ಫಸ್ಟ್ ಕೆಲಸ ಮಾಡಿದ್ರೆ ವೋಟ್ ಹಾಕ್ಬೇಕು. ಮತ್ತು ನಮ್ಗೆ ಏನಪ್ಪ ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕು ತಾಲೂಕಿಂದ, ಅದಕ್ಕಾದ್ರೆ ವೋಟ್ ಹಾಕೋದ್ರಿ. ಕೆಲವು ಜನ ಅಂತ ರಾಜಕೀಯ ದುಡ್ಡು ಆಸೆಗೆ ವೋಟ್ ಹಾಕ್ತಾರೆ, ಆದ್ರೆ ವ್ಯವಸ್ಥೆ ಇಲ್ಲ. ಏನಪ್ಪ ಕೆಲಸ ಇಂಪ್ರೂವ್ಮೆಂಟ್ ಮೇನ್ ಬೇಕು. ಏನಾಗಲಿ ಬಡವರೇ ಆಗಲಿ ಬಗ್ಗೆ ಮಾಡೋ ಕೆಲಸ ಅಂತ ಅಂತ ವ್ಯಕ್ತಿ ಆಗ್ಬೇಕು ದೇಶದಲ್ಲಿ. ಏನು ನಿಮ್ಮ ಹೆಸರು? ಮಾಲ್ತೇಶ್. ಏನು ಮಾಡ್ಕೊಂಡ್ರೆ ಮಾಲ್ತೇಶ್? ನಾವು ಮೇಸ್ತ್ರಿ ಕೆಲಸ ಮಾಡ್ತೀವಿ. ಓಕೆ. ಸಾಮಾನ್ಯವಾಗಿ ಇಲ್ಲಿ ನಿಮಗಿರುವಂತಹ ಬೇಸಿಕಲಿ ಬೇರೆ ಇನ್ನೇನೇನು ಸಮಸ್ಯೆ ಇದೆ ಇಲ್ಲಿ? ನಮಗೆ ನಮ್ಮ ಶಿಕಾರಪುರ ತಾಲೂಕಿನಲ್ಲಿ ಸಮಸ್ಯೆ ಅಂತ ಏನಿಲ್ಲ. ಇನ್ನು ರೈತರಿಗೆ ಬೆಳೆದಂತ ಬೆಳೆಗೆ ಒಳ್ಳೆ ರೇಟ್ ಸಿಗ್ತಾ ಇಲ್ಲ ಅದಕ್ಕೆ. ಹೌದು. ಅದಕ್ಕೆ ನಿಮಗೆ ರೈತರ ಸಾಲ ಮನ್ನಾ ಬಗ್ಗೆ ನೀವೇನು ಹೇಳ್ತೀರಾ? ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ಬಡವರು ಕೇಳ್ತಾರೆ. ಸಾಲ ಮನ್ನಾ ಮಾಡೋದ್ರಿಂದ ಉಪಯೋಗ ಇಲ್ಲ ಅಂತ ನಾವು ಆಶಿಸ್ತೀವಿ. ಯಾಕೆ? ಹೆಂಗೆ ಸಾಲ ಮನ್ನಾ ಮಾಡಿದ್ರೆ ಮತ್ತೆ ರೈತರು ಮತ್ತೆ ಬ್ಯಾಂಕಲ್ಲಿ ಸಾಲ ಮಾಡ್ತಾರೆ, ಅದೇ ಕಲ್ತ್ಕೊಬಿಡ್ತಾರೆ. ಸಾಲ ಮನ್ನಾ ಸಾಲ ಮನ್ನಾ ಮಾಡಿ ಅಂತ ಅದನ್ನೇ
ಕಲ್ಕೊಬಿಡ್ತಾರೆ. ಹೌದು, ಫಸ್ಟ್ ಸಾಲ ಮಾಡ್ತಾರೆ, ಮನ್ನಾ ಆಯ್ತು ಮತ್ತೆ ಸಾಲ. ರೈತರು ದುಡಿಯೋದಿಲ್ಲ, ಹೌದು, ಸೋಮಾರಿಗಳಾಗಿ ಹೋಗ್ತಾರೆ. ಸೋಮಾರಿಗಳಾಗಿ ಸೊ ಅದ್ರ ಬದಲು ಅವ್ರ ಬಿತ್ತನೆ ಬೀಜ ಮತ್ತೆ ನೀರು ಕರೆಂಟ್ ಕೊಟ್ರೆ ಅವರೇ ದುಡ್ಡು ತೀರಿಸ್ತಾರೆ. ಸಾಲ ಬೇಕಾಗಿಲ್ಲ ಅವ್ರಿಗೆ. ಸಾಲ ಬೇಕಾಗಿಲ್ಲ, ಸಾಲ ಬೇಕಾಗುತ್ತೆ, ಬೇಕಾದ ತಗೊಳ್ಬೇಕು ಮತ್ತೆ ತೀರಿಸ್ಬೇಕು. ಈ ಸಾಲ ಮನ್ನಾ ಅಂತ ಈ ಘೋಷಣೆಗೆ ಹೋಗಬಾರ್ದು ಅಂತ ನನ್ನ ಆಸೆ. ಅದರಿಂದ ಸಾಲ ಜಾಸ್ತಿ ಆಗುತ್ತೆ, ಸರ್ಕಾರದ ಸಾಲ ಜಾಸ್ತಿ ಆಗುತ್ತೆ ವಿಶ್ವ ಮಟ್ಟದಲ್ಲಿ. ಸರ್ ಸೊರಬ ತಾಲೂಕಿನಲ್ಲಿ ಕರೆಂಟ್ ಸರಿ ಕೊಡೋಲ್ಲ. ಹೌದು, ಕರೆಂಟ್ ಇಲ್ಲ ಮೇನು. ಸೊರಬ ತಾಲೂಕಿನಲ್ಲಿ ಇದೊಂದು ಭಾರಿ ಸಮಸ್ಯೆ, ಕರೆಂಟ್. ಕರೆಂಟ್. ಓಕೆ, ಆಮೇಲೆ ಅದಕ್ಕೆ ನೀರಿಗೆ ಬಹಳ ದೊಡ್ಡ ಸಮಸ್ಯೆ, 3 ಫೇಸು ಎಲ್ಲ ಆಗಿರೋದ್ರಿಂದ. ಸಮಸ್ಯೆ. ಶಿಕಾರಿಪುರದ ಜನರ ಮಾತು. ನಮ್ಮ ಸೊರಬ ಹೋದ್ವಿ, ಶಿಕಾರಿಪುರ ಪ್ರತಿ ಹಳ್ಳಿ ಜನಗಳನ್ನ ಮಾತಾಡಿಸಿದ್ದಾಗಿದೆ. ಇನ್ನೊಂದಿಷ್ಟು ಕೇಳೋಣ, ಅವ್ರ ಒಪಿನಿಯನ್ ತಿಳ್ಕೊಳ್ಳೋಣ, ನಿಮಗೊಂದಿಷ್ಟು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.